ಭಾರತದ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತವು ಅನೇಕ ಮಹಾನ್ ಪಾತ್ರಗಳನ್ನು ಒಳಗೊಂಡಿದೆ. ಆ ಪೈಕಿ ಅತ್ಯಂತ ಮನನೀಯವಾದ ಪಾತ್ರವೆಂದರೆ ಕರ್ಣ. ಅವನು ಧರ್ಮಾತ್ಮ, ಧೈರ್ಯವಂತ, ದಾನವೀರ ಹಾಗೂ ಶಾಪಗಳಿಂದ ಹತಾಶಗೊಂಡ ಶೂರವೀರ. ಕರ್ಣನ ಜೀವನವು ಇಡೀ ಮಾನವೀಯ ಮೌಲ್ಯಗಳ ಸಂಕೀರ್ಣತೆಯ ಪ್ರತಿಬಿಂಬವಾಗಿದೆ. ಅವನು ತನ್ನ ಜನ್ಮದಿಂದಲೇ ಅನ್ಯಾಯ ಅನುಭವಿಸಿ ತನ್ನ ಯೋಗ್ಯತೆಗಳಿಂದಲೇ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮಿದನು. ಜನ್ಮ ಮತ್ತು ಪಾರ್ಶ್ವಭೂಮಿ: ಕರ್ಣನು ಕೌಸಲ್ಯ ರಾಜಕುಮಾರಿ ಕುಂತಿದೇವಿಯ ಮತ್ತು ದೇವತೆ ಸೂರ್ಯನ ಪುತ್ರ. ಕುಂತಿಗೆ ಬಾಲ್ಯದಲ್ಲಿಯೇ ದುರ್ವಾಸ ಮುನಿಯಿಂದ ಒಂದು ಮಂತ್ರವನ್ನು ವರವಾಗಿ ದೊರಕಿತ್ತು. ಆ ಮಂತ್ರದ ಮೂಲಕ ಯಾವುದೇ ದೇವತೆಯನ್ನು ಆಹ್ವಾನಿಸಿ ಅವನಿಂದ ಸಂತಾನ ಪಡೆದಲು ಸಾಧ್ಯವಿತ್ತು. ಕುತೂಹಲದಿಂದ ಕುಂತಿಯು ಸೂರ್ಯ ದೇವನನ್ನು ಆಹ್ವಾನಿಸಿದಳು ಮತ್ತು ಅವನಿಂದ ಒಂದು ಹೆಮ್ಮೆಯ ಮಗನನ್ನು ಪಡೆದಳು. ಆ ಮಗನೇ ಕರ್ಣ. ಆದರೆ ಅವಳು ಅವಿವಾಹಿತಳಾಗಿದ್ದ ಕಾರಣ ತನ್ನ ಗೌರವ ಮತ್ತು ಕುಟುಂಬದ ಹೆಮ್ಮೆಯನ್ನು ಕಾಪಾಡಲು ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನದಿಗೆ ಬಿಡುತ್ತಾರೆ. ಆ ಪೆಟ್ಟಿಗೆಯನ್ನು ಅಧಿರಥ ಮತ್ತು ಅವನ ಪತ್ನಿ ರಾಧೆ ಕಂಡು ಮಗುವಾಗಿ ಎತ್ತಿಕೊಂಡು ಬೆಳೆಸುತ್ತಾರೆ. ಈ ಕಾರಣದಿಂದ ಕರ್ಣನನ್ನು ಸೂತಪುತ್ರ ಎಂದು ಪರಿಹಸಿಸಲಾಗುತ್ತಿತ್ತು. ವಿದ್ಯಾಭ್ಯಾಸ ಮತ್ತು ಶಸ್ತ್ರಾಸ್ತ್ರ ಕಲಿಕೆ: ಕರ್ಣನು ಬಾಲ್ಯದಿಂದಲೇ ಧೈರ್ಯವಂತ, ಸಾಹಸಮಯ ಮತ್ತು ಜ್ಞಾನದಾಸೆಯುಳ್ಳವನು. ಅವನು ಶಸ್ತ್ರವಿದ್ಯೆಯಲ್ಲಿ ಪರಿಣತಿ ಪಡೆಯಬೇಕೆಂಬ ಬಯಕೆಯಿಂದ ಪ್ರಥಮವಾಗಿ ಗುರು ದ್ರೋಣಾಚಾರ್ಯನ ಬಳಿಗೆ ಹೋಗುತ್ತಾನೆ. ಆದರೆ ದ್ರೋಣನು ಕರ್ಣನನ್ನು ಸೂತಪುತ್ರನೆಂದು ತಿರಸ್ಕರಿಸುತ್ತಾನೆ. ಆಗ ಕರ್ಣನು ಮಹಾತ್ಮ ಪರಶುರಾಮನ ಬಳಿಗೆ ಹೋಗಿ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಶಸ್ತ್ರಕಲೆಯನ್ನು ಕಲಿಯುತ್ತಾನೆ. ಪರಶುರಾಮನು ಅವನಿಗೆ ಅತ್ಯಂತ ಅಪರೂಪವಾದ ಅಸ್ತ್ರಗಳನ್ನು ಕಲಿಸುತ್ತಾನೆ. ಆದರೆ ಒಂದು ದಿನ ಕರ್ಣನು ತಾನು ಕ್ಷತ್ರಿಯನೆಂದು ತಿಳಿದುಬರುವಂತಾಗಿದೆ. ಆ ಮೂಲಕ ಪರಶುರಾಮನು ಕೋಪಗೊಂಡು ನಿನಗೆ ಕಲಿತ ಅಸ್ತ್ರಗಳು ತುರ್ತು ಸಂದರ್ಭದಲ್ಲಿ ನೆನಪಿಗೆ ಬರುವುದಿಲ್ಲ ಎಂಬ ಶಾಪ ನೀಡುತ್ತಾನೆ. ಇದೇ ಶಾಪ ಕಾಳಕೇಣಿಯಾಗಿ ಕರ್ಣನಿಗೆ ತೀವ್ರವಾದ ಹಾನಿಯಾಗಿದೆ. ದಾನಶೂರತೆ ಮತ್ತು ವಿದೂರತೆ: ಕರ್ಣನ ಅತ್ಯಂತ ಪ್ರಸಿದ್ಧ ಗುಣವೆಂದರೆ ದಾನವೀರ್ಯತೆ. ಅವನು ಯಾವತ್ತೂ ಭಿಕ್ಷ ನೀಡಲು ನಿರಾಕರಿಸದವನು ಎಂದು ಪ್ರಸಿದ್ಧಿ ಪಡೆದಿದ್ದ. ಅವನು ಶತ್ರುಗಳಿಗೂ ಸಹ ದಾನ ನೀಡಿದನೆಂಬ ಕಥೆಗಳು ಪುರಾಣಗಳಲ್ಲಿ ಹಲವಾರು ಸಾರಿ ಹೇಳಲಾಗಿವೆ. ಅವನ ದಾನಶೀಲತೆ, ಧರ್ಮನಿಷ್ಠೆ ಮತ್ತು ವಿದ್ವತ್ತಿನಿಂದ ದುರ್ಯೋಧನನು ಅವನನ್ನು ತನ್ನ ಪರಮ ಮಿತ್ರನಾಗಿ ಸ್ವೀಕರಿಸುತ್ತಾನೆ. ಅವನ ಸಾಮರ್ಥ್ಯವನ್ನು ಗುರುತಿಸಿ ಕೌರವ ಪಂಡಿತನು ಕರ್ಣನಿಗೆ ಅಂಗದೇಶದ ರಾಜತ್ವವನ್ನು ನೀಡುತ್ತಾನೆ. ಇದರಿಂದ ಕರ್ಣನು ರಾಜಕುಮಾರನೆಂಬ ಸ್ಥಾನಮಾನವನ್ನು ಪಡೆದು ಪಾಂಡವರು ಹಾಗೂ ಇತರರನ್ನು ಎದುರಿಸಲು ಶಕ್ತನಾಗುತ್ತಾನೆ. ಪಾಂಡವರಲ್ಲಿ ಬಾಂಧವ್ಯ ಮತ್ತು ಸಂಕುಚಿತ ಸತ್ಯ: ಕರ್ಣನು ಪಾಂಡವರ ಪ್ರಕಾರ ಶತ್ರುವಾಗಿದ್ದರೂ ಅವನು ನಿಜವಾಗಿಯೂ ಕುಂತಿದೇವಿಯ ಮೊದಲ ಮಗ. ಅದು ಎಂದಿಗೂ ಬಹಿರಂಗವಾಗದ ಸತ್ಯವಿತ್ತು. ಯುದ್ಧದ ಮುನ್ನ ಕುಂತಿದೇವಿ ಕರ್ಣನ ಬಳಿಗೆ ಬಂದು ನಿನ್ನ ಸಹೋದರರು ಪಾಂಡವರು ಎಂಬ ಸತ್ಯವನ್ನು ತಿಳಿಸುತ್ತಾಳೆ. ಆದರೆ ಕರ್ಣನು ತನ್ನ ಧರ್ಮನಿಷ್ಠೆಗೆ ಬದ್ಧನಾಗಿ ಪಾಂಡವರ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸುವ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತಾನೆ. ಆದರೂ ಅವನು ತನ್ನ ಮಾತೃಭಕ್ತಿಯಿಂದ ತನ್ನ ತಾಯಿಗೆ ಒಂದು ವಾಗ್ದಾನ ನೀಡುತ್ತಾನೆ: ನಾನು ಅರ್ಜುನನೊಂದಿಗೆ ಯುದ್ಧ ಮಾಡುವೆ, ಆದರೆ ಇವತ್ತಿನ ಯುದ್ಧದಲ್ಲಿ 5 ಪಾಂಡವರು ಬದುಕುತ್ತಾರಂತೆ ಎಂದು. ಕೌರವ ಪಾಂಡವ ಯುದ್ಧ ಮತ್ತು ಕರ್ಣನ ಅಂತ್ಯ: ಕುರುಕ್ಷೇತ್ರದ ಯುದ್ಧದಲ್ಲಿ ಕರ್ಣನು ಪ್ರಮುಖ ಪಾತ್ರವಹಿಸುತ್ತಾನೆ. ಅವನು ಅನೇಕರನ್ನು ಪರಾಕ್ರಮದಿಂದ ಸೋಲಿಸುತ್ತಾನೆ. ತನ್ನ ಶತ್ರು ಅರ್ಜುನನ ವಿರುದ್ಧವೂ ಧೈರ್ಯದಿಂದ ಹೋರಾಟ ನಡೆಸುತ್ತಾನೆ. ಆದರೆ ಕೆಲವು ಶಾಪಗಳು, ಧರ್ಮದ ಪರೀಕ್ಷೆಗಳು ಅವನ ಜೀವನವನ್ನು ಸಂಕೀರ್ಣಗೊಳಿಸುತ್ತದೆ. ಅರ್ಜುನನೊಂದಿಗೆ ನಡೆಯುವ ಅಂತಿಮ ಯುದ್ಧದ ವೇಳೆ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ತಾವು ನೀಡಿದ ಶಾಪದಂತೆ ಪರಶುರಾಮನ ಶಾಪ ತಕ್ಷಣ ಕಾರ್ಯಾನ್ವಯವಾಗುತ್ತದೆ. ಅವನಿಗೆ ತನ್ನ ಅಸ್ತ್ರಗಳು ನೆನಪಿಗೆ ಬರುವುದಿಲ್ಲ. ಆ ಸಮಯದಲ್ಲಿ ಅರ್ಜುನನು ಕೃಷ್ಣನ ಪ್ರೇರಣೆಯಿಂದ ಧರ್ಮದ ನಿಯಮವನ್ನು ಮೀರಿ ನಿರಾಯುಧನಾದ ಕರ್ಣನನ್ನು ಬಾಣದಿಂದ ಕೊಲ್ಲುತ್ತಾನೆ. ಕರ್ಣನ ಮಹತ್ವ ಮತ್ತು ಪಾಠಗಳು: ಕರ್ಣನ ಜೀವನವು ತೀವ್ರ ದ್ವಂದ್ವಗಳ ಮತ್ತು ಧರ್ಮ ಪರೀಕ್ಷೆಗಳ ಸಂಕೀರ್ಣ ಕಥೆಯಾಗಿದೆ. ಅವನು ಸದಾ ತನ್ನನ್ನು ತಾನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾ ಬಂದವನು. ಅವನು ಸಮಾಜದಿಂದ ನಿರಾಕರಿಸಲ್ಪಟ್ಟರೂ ತನ್ನ ಶಕ್ತಿಯಿಂದಲೇ ರಾಜನಾದವನು. ಕರ್ಣನ ಕಥೆ ಇಂದಿಗೂ ಮಾನವ ಸಮಾಜಕ್ಕೆ ಹಲವಾರು ಪಾಠಗಳನ್ನು ನೀಡುತ್ತದೆ.